ಈಗ ಆಶಾ ಅನ್ನೋರು ಹೊಸದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆಶಾ. ನಮಸ್ತೆ ಮೇಡಮ್. ಓಕೆ ಆಶಾ ಅವರೇ, ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಅನೌನ್ಸ್ ಆಗಿದೆ, ಏನ್ ಹೇಳ್ತೀರಾ? ಗಿಲ್ಲಿ ಗೆಲ್ಬೇಕಿತ್ತು, ನಾವು ವೋಟ್ ಮಾಡಿದ್ದು. ಹ್ಮ್ ಅವ್ರಿಗೆ ತುಂಬಾ ಖುಷಿ ಆಗ್ತಿದೆ ನನಗೆ ಮೇಡಮ್. ಅದೇ ನಿಮಗೆ ಖುಷಿ ಆಗ್ತಿದೆ ಈಗ ಗಿಲ್ಲಿ ಗೆದ್ದಿರೋದು? ಗಿಲ್ಲಿ ಬಿಟ್ಟು ಯಾರು ಇಷ್ಟ ಇದ್ರು ನಿಮ್ಗೆ? ನಾವು ಗಿಲ್ಲಿ ನಟರು ಗೆಲ್ಬೇಕಿಂತ ವೋಟ್ ಮಾಡಿದ್ದು. ಹಾ ಅವ್ರು ಗೆಲ್ಬೇಕು ಅಂತ ತುಂಬಾ ಖುಷಿ ಆಯ್ತು, ಗೆದ್ದಾರೆ ಮೇಡಮ್. ಅದೇ ತುಂಬಾ ಓಕೆ, ನೀವು ಅವರೇ ಗೆಲ್ಬೇಕು ಅಂತ ವೋಟ್ ಮಾಡಿದ್ರಿ, ನಿಮ್ಮ ಆಸೆ ರೀತಿ ಗಿಲ್ಲಿ ನಟನೇ ಗೆದ್ದಿದ್ದಾರೆ. ಧನ್ಯವಾದ ಆಶಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಪ್ರವೀಣ್ ಅನ್ನೋರು ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಪ್ರವೀಣ್. ನಮಸ್ಕಾರ ಮೇಡಮ್. ಓಕೆ ಪ್ರವೀಣ್ ಅವರೇ, ಈಗ ಗಿಲ್ಲಿ ನಟ ವಿನ್ನರ್ ಆಗಿದ್ದಾರೆ, ಏನ್ ಹೇಳ್ತೀರಾ? ಗಿಲ್ಲಿ ಅವ್ರು ಗೆದ್ದಿರೋದು ಟ್ಯಾಲೆಂಟ್ ಗೆದ್ದಿದೆ ಮೇಡಮ್. ಐ Okay. ಲೈಕ್, ತುಂಬಾ ಲೈಕ್ ಆಯ್ತು. ಹಾ ಗಿಲ್ಲಿ ಅವ್ರು ಗೆದ್ದಿರೋದು ಆ ಖುಷಿ ಹೇಳಕ್ಕೆ ಆಗಲ್ಲ. ಹಾ ಸೊ ಆ ತರ ಆಕ್ಚುಲಿ ನಾನು ಡಿ ಬಾಸ್ ಫ್ಯಾನು. ಹಾ ಡಿ ಬಾಸ್ ಫ್ಯಾನ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂತ ಅನ್ಕೊಂಡಿದೀನಿ. ಓಕೆ ಗಿಲ್ಲಿ ನಟ ತುಂಬಾ ಟ್ಯಾಲೆಂಟ್ ಗೆದ್ದಿದೆ. ಓಕೆ, ಅಂದ್ರೆ ಈಗ ನೀವೇನು ಸ್ವೀಟ್ ಹಂಚೋ ಕಾರ್ಯಕ್ರಮ ಎಲ್ಲ ಇರುತ್ತಾ ಹೆಂಗೆ? ಇವಾಗ ಆಲ್ರೆಡಿ ಟೈಮ್ ಆಗಿದೆಯಲ್ಲ ಮ್ಯಾಮ್. ಹಾ, ನಾಳೆ ಹಂಗಾರೆ ಫುಲ್ ಸೆಲೆಬ್ರೇಷನ್. ಅಫಿಷಿಯಲ್ಸ್. ಹಾ, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ? ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ? ಯಾವ ರೀತಿ ಅಂದ್ರೆ ಖುಷಿ ಯಾವ ತರ ಬೇಕಾದ್ರೆ ಯಾರು ಹೆಂಗ್ ಬೇಕಾದ್ರೂ ವ್ಯಕ್ತಪಡಿಸ್ಬೋದು. ನಾವು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಿದ್ವಿ, ಓಕೆ ಆಚೆ ಎಲ್ಲ ಹೋಗಕ್ ಆಗಿಲ್ಲ. ಓಕೆ ಓಕೆ, ಧನ್ಯವಾದ ಪ್ರವೀಣ್ ಅವರೇ ಕರೆ ಮಾಡಿದ್ದಕ್ಕಾಗಿ. ರೇಷ್ಮಾನ್ ಅವರು ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ನೀವೆಲ್ಲಿಂದ ಕಾಲ್ ಮಾಡ್ತಿರೋದು? ನಾವು ಮ್ಯಾಂಗ್ಳೂರಿಂದ. ಓಕೆ, ನಿಮ್ಮ ಮಂಗಳೂರಿನ ಪ್ರತಿಭೆ ರಕ್ಷಿತಾ ಅವರು ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ, ಗಿಲ್ಲಿ ನಟ ಗೆದ್ದಿದ್ದಾರೆ, ಏನ್ ಹೇಳ್ತೀರಾ? ಆಕ್ಚುಲಿ ನಾವು ಸಪೋರ್ಟ್ ಮಾಡಿದ್ದು ಗಿಲ್ಲಿಗೆ. ಓ ಓಕೆ, ಸೊ ಗೆದ್ದಿರೋದು ಖುಷಿನೇ. ಹಾ, ಸಖತ್ ಖುಷಿ ಇದೆ. ಓಕೆ, ಎಷ್ಟು ಓಟ್ ಹಾಕಿದ್ರಿ? ನಾವು ಒಂದು ನನ್ನ ತಮ್ಮ ಅವ್ರ ಕಾಲೇಜಲ್ಲಿ ಅವ್ರ ಫ್ರೆಂಡ್ಸ್ ಹತ್ರ ಮತ್ತೆ ಹಾಸ್ಪಿಟಲ್ ವರ್ಕ್ ಮಾಡೋದು, ಅಲ್ಲಿ ಪೇಷಂಟ್ಸ್ ಹತ್ರ ಎಲ್ಲ ಓಟ್ ಹಾಕ್ತಿದ್ರು. ಓಕೆ, ಸಿಕ್ ಅವ್ರ ಮೊಬೈಲ್ ಎಲ್ಲ ಎತ್ಕೊಂಡು ಓಟ್ ಹಾಕ್ಬಿಟ್ಟಿದ್ದೀರಾ ಹಾಗಾದ್ರೆ? ಹಾ, ಓಕೆ, ನೋಡಿ ನಿಮ್ಮ ಓಟ್ ಸಹ ಅಲ್ಲಿ ಕೌಂಟ್ ಆಗಿದೆ. ಗಿಲ್ಲಿ ನಟ ಅವರು ಈಗ ವಿನ್ನರ್ ಆಗಿದ್ದಾರೆ. ನಿಮ್ಮನೇಲೆಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಎಲ್ಲ ಎದ್ದಿದ್ದಾರಾ? ಹಾ, ಎಲ್ಲ ಎದ್ದು ಕುತ್ಕೊಂಡು ಟಿವಿ ನೋಡ್ತಾ ಇದ್ದೀರಾ? ಹೌದು, ನ್ಯೂಸ್ ನೋಡ್ತಾ ಇದ್ದೇವೆ. ನಿಮ್ ನ್ಯೂಸ್ ನೋಡ್ಕೊಂಡೆ ನಾವು ಕಾಲ್ ಮಾಡಿದ್ದು. ಓಕೆ, ಗಿಲ್ಲಿ ನಟ ನಿಮ್ಮೂರ್ ಕಡೆ ಬಂದ್ರೆ ಸ್ಪೆಷಲ್ ಟ್ರೀಟ್ ಅಂತೂ ಸಿಗತ್ತಾ? ಹೌದು, ಸಿಗುತ್ತೆ. ಅಯ್ಯೋ, ಬರತ್ ಕಾಯ್ತಾ ಇರ್ತಾರಲ್ವಾ. ಹಾ ಹಾ, ಓಕೆ ಓಕೆ ರೇಷ್ಮಾ, ಥ್ಯಾಂಕ್ ಯು ಪಬ್ಲಿಕ್ ಟಿವಿಗೆ ಕಾಲ್ ಮಾಡಿದ್ದಕ್ಕಾಗಿ. ಇದು ಗಿಲ್ಲಿ ಅಭಿಮಾನಿಗಳ ಮಾತು. ಗಿಲ್ಲಿ ನಟನೇ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು ಅನ್ನೋದು ಬಹುತೇಕ ಕಾಲ್ ಮಾಡ್ತಿರೋ ಕಾಲರ್ಸ್ ಒಪಿನಿಯನ್ ಸಹ ಆಗಿದೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ವೀರಣ್ಣ ಅನ್ನೋರು ಬೆಳಗಾವಿಯಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ವೀರಣ್ಣ. ನಮಸ್ತೆ ಮೇಡಮ್. ಓಕೆ, ಬಿಗ್ ಬಾಸ್ ನೋಡ್ಬೇಕು ಅಂತಾನೆ ಇಷ್ಟೊತ್ತವರೆಗೂ ನೀವು ಎದ್ದಿದ್ದೀರಾ, ವಿನ್ನರ್ ಅನೌನ್ಸ್ ಆಗಿದೆ. ಸೊ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ ಅವರೇ ಮೇಡಮ್, ಗಿಲ್ಲಿ ಅವರೇ. ಓಕೆ, ಅವರೇ ಗೆಲ್ಬೇಕು ಅಂತಿತ್ತು ನಿಮಗೆ? ಹೌದು ಮೇಡಮ್, ಹೌದು ಮೇಡಮ್. ನಮ್ಮ ಮನೇಲಿರೋರು ಎಲ್ಲರೂ ನಾವು ವೋಟ್ ಮಾಡಿದ್ವಿ ಗಿಲ್ಲಿ ಅವ್ರಿಗೆ. ಹಾ ಮತ್ತೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲರಿಗೂ ಇದ್ವಿ ಗಿಲ್ಲಿ ಅವ್ರಿಗೆ ವೋಟ್ ಮಾಡಿ. ಹಾ ಯಾಕಂದ್ರೆ ಅವ್ರದ್ದು ಈಗಿಂದ ಅವ್ರು ಮುಂಚೆಯಿಂದ ಅವರು ಕಲಾವಿದರು, ಅವ್ರದ್ದು ಬಹಳಷ್ಟು ಪ್ರೋಗ್ರಾಮ್ಗಳನ್ನ ನಾವು ನೋಡಿದೀವಿ. ಹಾ ಒಳ್ಳೆ ಆಕ್ಟರ್ ಮೇಡಮ್, ಅವರು ಒಳ್ಳೆ ಆಕ್ಟ್ರು. ಯಾರಿಗೆ ಅದು ಬಿಗ್ ಬಾಸ್ ಅನ್ನುವಂತ ಒಂದು ಏನು ವೇದಿಕೆ ಇದಲ್ಲ, ಅದು ಯಾರಿಗೆ ಸಲ್ಬೇಕಾಗಿತ್ತು ಅವ್ರಿಗೆ ಸಲ್ಲಿದೆ ಮೇಡಮ್. 12ನೇ ಸೀಸನ್. ಈಗ ಮಧ್ಯದಲ್ಲಿ ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡ ಮಧ್ಯೆ ಫೈಟ್ ಇದೆ ಅಂತ ಆಚೆ ಮಾತಿತ್ತು. ಸೊ ಅವಾಗ ಸ್ವಲ್ಪ ಟೆನ್ಷನ್ ಆಗಿತ್ತಾ? ಇಲ್ಲ ಮೇಡಮ್, ಇಲ್ಲ. ಕಾನ್ಫಿಡೆಂಟ್ ಗಿಲ್ಲಿ ಅವ್ರು 100% ಗೆಲ್ತಾರಂತ ನಮ್ಗೆ ಇದನ್ನಿತ್ತು, ಕನ್ಫರ್ಮ್ ಇತ್ತು. ಯಾರೇ ಬಂದ್ರು ಫಸ್ಟ್ ಅಂತೂ ಗಿಲ್ಲಿ ನಟನೇ ಬರೋದು ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಗಿಲ್ಲಿ ಅವ್ರದ್ದೇ ಇತ್ತೆ ಮೇಡಮ್. ಓಕೆ, ಇನ್ನ ಬೆಳಗಾವಿನಲ್ಲಿ ಏನಾದ್ರೂ ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಾ ಹೆಂಗೆ? ಇಲ್ಲ ಮೇಡಮ್, ಇವಾಗ ವಿನ್ನರ್ ಆಗಿದಾರಲ್ಲ, ಬೆಳಗ್ಗೆ ನೋಡ್ತೀವಿ ಮೇಡಮ್, ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಸ್ತೀವಿ ಅವ್ರ ಹೆಸರು ಮೇಲೆ. ಓಕೆ, ಅಲ್ಲ ಅವ್ರು ಗೆಲ್ಲಿ ಅಂತೆಲ್ಲ ಮೊದಲೇ ಪೂಜೆ ಗೀಜೆ ಮಾಡಿಸಿದ್ರಾ? ಇಲ್ಲ ಮೇಡಮ್, ಇಲ್ಲ. ಯಾರು ವಿನ್ ಆಗ್ತಾರಂತ ಗೊತ್ತಿರ್ಲಿಲ್ಲ ಮೇಡಮ್. ಓಕೆ ಓಕೆ ಓಕೆ, ಆದ್ರೆ ನಮ್ಮ ಅಭಿಮಾನಿ ಗಿಲ್ಲಿ ಅವರು ಈ ಗಿಲ್ಲಿ ಗೆದ್ದಿದ್ದಾರೆ. ನಾಳೆ ಬೆಳಗ್ಗೆ ಅವ್ರ ಮೇಲೆ ಒಂದು ಅಭಿಷೇಕ ಮಾಡಿಸ್ತೀವಿ ಮೇಡಮ್, ನಾಳೆ ದೇವಸ್ಥಾನದಲ್ಲಿ. ಓಕೆ ಓಕೆ, ಧನ್ಯವಾದ ವೀರಣ್ಣ ಪಬ್ಲಿಕ್ ಟಿವಿಗೆ ಕಾಲ್ ಮಾಡಿದ್ದಕ್ಕಾಗಿ. ದೀಪಾ ಅನ್ನೋರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ದೀಪಾ. ಮೇಡಮ್ ನಮಸ್ಕಾರ, ನಾನು ಗೀತಾ ಅಂತ ಬೆಂಗಳೂರಿಂದ. ಓಕೆ ಓಕೆ, ಗೀತಾ ಅವರೇ ಹೇಳಿ, ನಿಮ್ಗೆ ತುಂಬಾ ಸಂತೋಷ ಆಗ್ತಿದೆ ಮೇಡಮ್. ನನ್ಗೆ ಎಕ್ಸ್ಪೆಕ್ಟೆಡ್ ಇವ್ರಿಬ್ರಲ್ಲಿ ಒಬ್ರು ಬರ್ತಾರೆ ಅಂತ ಕನ್ಫರ್ಮ್ ಇತ್ತು. ಫಸ್ಟ್ ಟೈಮ್ ಮೇಡಮ್, ನಾನು ಫುಲ್ ಡೇ 1 ಇಂದ ಲಾಸ್ಟ್ ವರ್ಗು ಕೂತ್ಕೊಂಡು ಫುಲ್ ನೋಡಿದೀನಿ ಮೇಡಮ್ ಬಿಗ್ ಬಾಸ್. ಓಕೆ, ತುಂಬಾ ಸಂತೋಷ ಆಯ್ತು ಇವ್ರಿಬ್ರು ಗೆದ್ದಿರೋದು. ನಿನ್ನೆ ರಾತ್ರಿ 11:30 ನಮ್ ರಿಲೇಷನ್ಸ್ಗೆಲ್ಲ ಹೇಳಿ ವೋಟ್ ಮಾಡಿಸ್ತಾ ಇದ್ದೆ. ಓಕೆ, ಅಷ್ಟು ಖುಷಿ ಆಯ್ತು ಮೇಡಮ್, ತುಂಬಾ ಸಂತೋಷ ಆಯ್ತು. ಓಕೆ, ಫೋನ್ ಮಾಡಿದೆ ಮೇಡಮ್. ಒಂದು ಎಪಿಸೋಡ್ ಮಿಸ್ ಮಾಡಿಲ್ವಾ?
ಇಲ್ಲ ಮೇಡಮ್ ಒಂದು ಮಾಡ್ಲಿಲ್ಲ ಈ ವರ್ಷ ಫಸ್ಟ್ ಟೈಮ್ ನಾನು ಕೂತಿರೋದು ಇಷ್ಟು ವರ್ಷದಲ್ಲಿ. ಅಷ್ಟು ಹಿಡ್ದು ಇಟ್ಬಿಟ್ಟಿತ್ತು ಮೇಡಮ್. ಅವರು ರಕ್ಷಿತಾ ಮತ್ತೆ ಗಿಲ್ಲಿಗೋಸ್ಕರನೇ ನಾನು ನೋಡ್ತಾ ಇದ್ದೆ ಹಾ ಈ ಸಲ. ನಿಮ್ಮ ಫೇವ್ರೆಟ್ಟೇ ಫೈನಲ್ ಬಂದಿದ್ದಾರೆ ಇಬ್ರು. ಹೌದು ಹೌದು ಮೇಡಮ್. ಅದೇ ನಮ್ಮಲ್ಲಿ ಎಲ್ರು ಅದೇ ಹೇಳ್ತಾ ಇದಾರೆ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ ನಾನು ಇವ್ರಿಗೆ ಓಟ್ ಹಾಕಿ ಅಂತ. ನನ್ನ ರಾತ್ರಿ 11 ಗಂಟೆಲಿ ಕೂಡ ಒಂದ್ ಫ್ರೆಂಡ್ಗೆ ಹೇಳ್ಬಿಟ್ಟು ಮಾಡಿಸಿ ಮಲಗಿಸಿದೀನಿ ಅವ್ರಿಗೆ. ಮಾಡ್ಲೇಬೇಕು ಈಗಲೇ, ಇವತ್ತು 10 ಗಂಟೆ ಕ್ಲೋಸ್ ಆಗುತ್ತೆ, ನೀವು ಮಾಡ್ಬಿಡಿ ಅಂತ ಮಾಡ್ತಿದ್ದೆ ಮೇಡಮ್. ತುಂಬಾ ಸಂತೋಷ ಆಗ್ತಾ ಇದೆ. ಓಕೆ, ಧನ್ಯವಾದ ಗೀತಾ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಇನ್ನ ಸಕಲೇಶ್ಪುರದಿಂದ ಹರೀಶ್ ಅನ್ನೋರು ಕಾಲ್ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ಸಂಭ್ರಮದಲ್ಲಿ ನಿಮಗೆ ನಿದ್ದೆ ಬಂದೇ ಇಲ್ವಾ? ಅಂದ್ರೆ ಬಿಗ್ ಬಾಸ್ ನೋಡ್ತಾನೆ ಇದ್ರಾ? ತುಂಬಾ ಖುಷಿ ಆಗ್ಬಿಟ್ಟಿದೆ. ಯಾಕಂದ್ರೆ ನಾವು ಬಿಗ್ ಬಾಸ್ ಸ್ಟಾರ್ಟಿಂಗ್ ಇಂದ ಗಿಲ್ಲಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದವರು, ಗಿಲ್ಲಿ ಮತ್ತೆ ರಕ್ಷಿತಾಗೆ. ಸೊ ತುಂಬಾ ಖುಷಿ ಆಗಿದೆ. ಇಬ್ರು ಕೂಡ ಫೈನಲ್ ಅಲ್ಲಿ ನಿಂತು ವಿನ್ ಆಗಿರೋದು. ಸೊ ನಿಮ್ಮ ಪ್ರಾರ್ಥನೆ ಸ್ವಲ್ಪ ಸ್ಟ್ರಾಂಗ್ ಇದೆ ಅನ್ಸುತ್ತೆ ನೋಡಿ. ನಿಮ್ಗೆ ಇಷ್ಟಪಟ್ಟಿರೋರೇ ಫೈನಲ್ ಅಲ್ಲಿ ಇದ್ದಾರೆ. ಹೌದೌದು. ನಾವು ಡೈಲಿ ಸ್ಟೇಟಸ್ ಅಲ್ಲೆಲ್ಲ ಹಾಕ್ತಾ ಇರ್ತಿದ್ವಿ ಗಿಲ್ಲಿ ಮತ್ತೆ ರಕ್ಷಿತಾದ ಫೋಟೋಗಳನ್ನ. ವಿನ್ ಆಗ್ಬೇಕು ಅಂತ. ಓಕೆ, ಇಬ್ರಲ್ಲಿ ಫೇವರೇಟ್ ಯಾರು? ನನ್ನ ಫೇವರೇಟ್ ಗಿಲ್ಲಿ ಫಸ್ಟ್, ಸೆಕೆಂಡ್ ರಕ್ಷಿತಾ ಮೇಡಮ್. ನೋಡಿ, ನಿಮ್ಮ ಆಸೆ ತರಾನೇ ಅವರೇ ಫಸ್ಟ್, ಅವರೇ ಸೆಕೆಂಡ್ ಆಗ್ಬಿಟ್ಟಿದ್ದಾರೆ. ತುಂಬಾ ಸಂತೋಷ. ನಮ್ಮ ಫ್ರೆಂಡ್ಸ್ ಅವರು ಎಲ್ಲರೂ ಕೂಡ ವೋಟ್ ಹಾಕಿ ಡೈಲಿ ಎಲ್ಲರ ಕೈಯಲ್ಲೂ ವೋಟ್ ಹಾಕಿ ಕೊಟ್ಟು ಬರ್ತಾ ಇದ್ವಿ. ಪಾರ್ಟಿ ಜೋರಾ? ಪಾರ್ಟಿ ಜೋಡು. ನಾಳೆ ಎಲ್ಲ ಫ್ರೆಂಡ್ಸಿಗೆಲ್ಲ ಕರೆದು ಟ್ರೀಟ್ ಎಲ್ಲ ಮಾಡಿಸ್ಬೇಕು ಅಂತ ಇದ್ದೀವಿ ಮೇಡಮ್. ಓಕೆ, ಧನ್ಯವಾದ ಹರೀಶ್. ಮ್ಯಾಮ್, ಆಕ್ಚುಲಿ ನಾನು ಶೆಟ್ಟಿ ಆಗಿರೋದ್ರಿಂದ ರಕ್ಷಿತಾ ಶೆಟ್ಟಿ ವಿನ್ ಆಗ್ಬೇಕಂತ ತುಂಬಾ ಆಸೆ ಇತ್ತು. ಓಕೆ, ಎಲ್ಲಾ ಕಡೆಯಿಂದ ವೋಟ್ ಎಲ್ಲ ಮಾಡ್ತಿದ್ವಿ ನಾವು, ಎಲ್ಲ ಬಂಟರ ಸಂಘದಿಂದ, ಎಲ್ಲ ಅಕ್ಕಪಕ್ಕ ಮನೆಯವರಿಂದ, ಎಲ್ಲರಿಂದ. ಅದು ಗಿಲ್ಲಿ ಗೆದ್ದಿದ್ದು ತುಂಬಾ ಖುಷಿ ಆಯ್ತು. ಬಡವರು ಮಕ್ಕಳು ಬೆಳಿಬೇಕು ಮ್ಯಾಮ್ ಯಾವತ್ತೂ ಕೂಡ. ಅವ್ರು ತುಂಬಾ ಟ್ಯಾಲೆಂಟೆಡ್ ಗಿಲ್ಲಿ. ಓಕೆ, ಒಂದು ದಿನ ಕೂಡ ನಾವು ನೋಡಿರ್ಲಿಲ್ಲ, ಒಂದು ದಿನ ಕೂಡ ಮಿಸ್ ಮಾಡ್ತಾ ಇರ್ಲಿಲ್ಲ ಬಿಗ್ ಬಾಸ್ ಅನ್ನೋದನ್ನ. ಓಕೆ, ಬಟ್ ಕಡಿಮೆ ಅಂತರದಲ್ಲಿ ಗೆದ್ದಿರೋದು ಅಂತಾನು ಹೇಳ್ತಾ ಇದ್ರು. ಅಂದ್ರೆ ವೋಟಿಂಗ್ಸ್ ಇಬ್ರಿಗೂ ಸಹ ಕೋಟಿ ಆ ಲೆವೆಲ್ ಅಲ್ಲಿ ಬಂದಿರೋದು. ಸೊ ನಿಮ್ಮ ಆಸೆನೂ ಸಹ ಒಂದ್ ರೀತಿ ಈಡೇರಿದೆ ಅಂತಾನೆ ಹೇಳ್ಬೋದು. ಹೌದು ಮ್ಯಾಮ್. ರಕ್ಷಿತ್ ಅವರಿಗೆ ಒಂದು ಮೈನಸ್ ಏನು ಅಂತ ಹೇಳಿದ್ರೆ, ಅವರು ಕನ್ನಡ ಸ್ವಲ್ಪ ಪರ್ಫೆಕ್ಟ್ ಬರ್ತಾ ಇರ್ಲಿಲ್ಲ. ನಾನು ಒಂದು ವೀಕ್ನೆಸ್ ಬಿಟ್ರೆ ಅಷ್ಟು ಕಂಟೆಸ್ಟೆಂಟ್ ಗಳಿಗೆ ಪೈಪೋಟಿ ಕೊಟ್ಟು ಒಂದು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಮ್ಯಾಮ್. ಅದೊಂದು ತುಂಬಾ ಖುಷಿ ಇದೆ ನಮ್ಗೆ. ಗಿಲ್ಲಿ ಕೂಡ ಅಷ್ಟೇ, ಒಳ್ಳೆ ಒಂದು ಹಾಸ್ಯ ಮಾಡ್ಕೊಂಡು ಜನಗಳ ಮನಸ್ಸನ್ನ ಗೆದ್ದಿದ್ದಾರೆ. ಅವ್ರು ಆಕ್ಚುಲಿ ಒಂದು 5-6 ಶೋ ಮಾಡಿರೋದ್ರಿಂದ ಅವರಿಗೆ ಸ್ವಲ್ಪ ಅನುಭವ ಇರುತ್ತೆ. ಅವ್ರು ಅಲ್ಲದೆ ನಮ್ಮ ದರ್ಶನ್ ಫಿಲ್ಮ್ ಅಲ್ಲೆಲ್ಲ ಆಕ್ಟ್ ಮಾಡಿದ್ದಾರೆ. ದರ್ಶನ್ ಫ್ಯಾನ್ಸ್ ಎಲ್ಲ ತುಂಬಾ ಅವ್ರನ್ನ ಒಂದು ಹೋಪ್ ಇಟ್ಕೊಂಡೆಲ್ಲ ಮಾಡಿದ್ರಲ್ಲ. ಸೊ ಹಾಗಾಗಿ ಅವರು ಗೆದ್ದಿದ್ದಾರೆ. ಅವರಿಗೊಂದು ಕಂಗ್ರಾಚುಲೇಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ಓಕೆ, ಥ್ಯಾಂಕ್ ಯು ರಕ್ಷಿತ್ ಕಾಲ್ ಮಾಡಿದ್ದಕ್ಕಾಗಿ. ಇನ್ನ ಚನ್ನವೀರ್ ಹುಬ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚನ್ನವೀರ್ ಅವರೇ, ಕೇಳಿಸ್ತಿದ್ಯಾ? ಹಾ ಮೇಡಮ್. ಚನ್ನವೀರ್ ಅವರೇ, ನಿಮ್ಮ ಹುಬ್ಳಿನಲ್ಲಿ ಯಾರಿಗೆ ಫ್ಯಾನ್ಸ್ ಜಾಸ್ತಿ ಇರೋದು? ಗಿಲ್ಲಿ ರೀ ಮೇಡಮ್. ನಮ್ಮ ಎಲ್ಲಾ ಉತ್ತರ ಕರ್ನಾಟಕ ಸಪೋರ್ಟ್ ಅಷ್ಟು ನಮ್ ಗಿಲ್ಲಿ ಅನ್ನಗ ರೀ. ಈಗ ಗಿಲ್ಲಿನೇ ಗೆದ್ದಿದ್ದಾರೆ, ಏನ್ ಹೇಳ್ತೀರಾ? ಹಾ ರೀ, ಏನಿಲ್ರಿ, ಅದ್ 40 ಕೋಟಿ ಓಡ್ತು ಸಾಮಾನ್ಯ ಅಲ್ರಿ. ಬಾಳ ಖುಷಿ ಆಕತೈತಿ ಇಲ್ಲಿ ಗೆದ್ದಿದ್ದಕ್ಕ. ಫುಲ್ ಇಲ್ಲಿ ಅವ ನಮ್ ಕಡೆ ಎಲ್ಲಾ ಫುಲ್ ಜೋರ್ ಐತಿ. ಓಕೆ, ಹಾ ರೀ. ಓಕೆ, ಇನ್ನೇನು ಅಲ್ಲಿ ಸಂಭ್ರಮಾಚರಣೆ ಅಲ್ಲೇನಾದ್ರು ಮಾಡ್ತಾ ಇದ್ದೀರಾ ಹೆಂಗೆ? ಎಲ್ಲಾ ಧಾಮ್ ಧೂಮ್ ಮಾಡಾಕತೈತ್ರಿ. ಈ ಕಡೆ ಎಲ್ಲಾ ಗಿಲ್ಲಿದ ಫ್ಯಾನ್ಸ್ ಫುಲ್. ಮನಿಲಿಂತ್ರು ಫುಲ್ ಗಿಲ್ಲಿದ ಐತ್ರಿ. ಓಕೆ ಓಕೆ, ಥ್ಯಾಂಕ್ ಯು ಚನ್ನವೀರ್ ಕಾಲ್ ಮಾಡಿದ್ದಕ್ಕಾಗಿ ಪಬ್ಲಿಕ್ ಟಿವಿಗೆ. ಇನ್ನ ಮುರಳಿ ಅನ್ನೋರು ಚನ್ನರಾಯಪಟ್ಟಣದಿಂದ ಕಾಲ್ ಮಾಡಿದ್ದಾರೆ. ಮುರಳಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಗಿಲ್ಲಿ ಗೆದ್ದಿದ್ದಾರೆ, ಇವಾಗ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿದ್ದಾರೆ, ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತದೆ ಮೇಡಮ್. ಎವ್ರಿ ಡೇ ಪ್ರತಿ ವೀಕೆಂಡ್ ಅವ್ರಿಗೆ ವೋಟ್ ಮಾಡ್ತಾ ಇದ್ದು. ತುಂಬಾ ಟ್ಯಾಲೆಂಟೆಡ್ ಪರ್ಸನ್ ಮೇಡಮ್ ಅವರು. ತುಂಬಾ ಖುಷಿ ಆಗ್ತದೆ ಮೇಡಮ್ ಅವ್ರು ಗೆದ್ದಿರೋದು. ಓಕೆ, ನೋಡಿ ನಿಮ್ಮ ವೋಟ್ ಎಷ್ಟು ಅಲ್ಲಿ ಪರಿಣಾಮ ಬೀರಿದೆ ಅಂತ. 100% ಮೇಡಮ್. ಓಕೆ, ಇನ್ನ ಯಾರ್ಯಾರ ಕೈಲಿ ವೋಟ್ ಹಾಕ್ಸಿದ್ರಿ? ತುಂಬಾ ನಮ್ಮ ಹೋಲ್ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ರಿಲೇಟಿವ್ಸ್, ಎವ್ರಿಬಡಿ ಮೇಡಮ್. ಎಲ್ರು ಸಹ ಗಿಲ್ಲಿ ನಟ ಫ್ಯಾನ್ಸಾ? ತುಂಬಾ ಮೇಡಮ್. ಅವನು ಆನೆಸ್ಟ್ನೆಸ್, ಡೆಡಿಕೇಶನ್ ತುಂಬಾ ಚೆನ್ನಾಗಿತ್ತು ಮೇಡಮ್. ಅವನು ಒಂದು ವೈಟ್ ಪೇಪರ್ ಮೇಲ್ಗಡೆ ಒಂದು ಡಾರ್ಕ್ ಪರ್ಸನ್ ಮೇಡಮ್. ಅವನು ಅಷ್ಟು ಕ್ಲೀನ್ ಪರ್ಸನ್ ಅವನು. ನೀವು ಗಿಲ್ಲಿಗೋಸ್ಕರನೇ ನೋಡ್ತಾ ಇದ್ರ ಶೋನ? 100%. ಅವ್ರು ಮಾಡೋ ಜೋಕ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿತ್ತು? 100% ಮೇಡಮ್. ಅವನು ಕ್ಲೀನ್ ಪರ್ಸನ್ ಮೇಡಮ್. ಅವನು ತುಂಬಾ ಖುಷಿ ಆಯ್ತು. ಅವನ ನೋಡೋಣ, ನೆಕ್ಸ್ಟ್ ವೀಕ್ ಒಂದು ಫಂಕ್ಷನ್ ಆರ್ಗನೈಸ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಇದೆ ಮೇಡಮ್ ನಮ್ಗೆ. ನೋಡೋಣ, ಅವ್ರದ್ದು ನೆಕ್ಸ್ಟ್ ಇವಾಗ ಅವರು VVIP ಆಗೋಗ್ಬಿಟ್ರು. ನೆಕ್ಸ್ಟ್ ಇಂದ ಅವ್ರನ್ನ ಹೆಂಗ್ ಇನ್ವೈಟ್ ಮಾಡ್ಬೇಕು, ಹೆಂಗ್ ಕರೆಸ್ಬೇಕು ಗೊತ್ತಿಲ್ಲ ಮೇಡಮ್. ನೆಕ್ಸ್ಟ್ ಪ್ಲಾನ್ ಮಾಡ್ತಾ ಇದೀವಿ ಮೇಡಮ್ ನಾವು. ಓಕೆ ಓಕೆ, ಥ್ಯಾಂಕ್ ಯು ಮುರಳಿ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ನಾಗರಾಜ್ ಅನ್ನೋರು ಧಾರವಾಡದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ನಾಗರಾಜ್. ಮೇಡಮ್. ನಮಸ್ಕಾರ ಮೇಡಮ್.
ನಾಗರಾಜ್ ಅವರೇ, ಗಿಲ್ಲಿ ನಟ ವಿನ್ನರ್ ಆಗಿದ್ದಾರೆ. ಗಿಲ್ಲಿ ಬಹಳ ತುಂಬಾ ಚೆನ್ನಾಗಿ ಆಡಿದಾನ್ರಿ ಮೇಡಮ್. ಗಿಲ್ಲಿ 37 ಕೋಟಿ ತಗೋಬೇಕಂದ್ರೆ ಬಾಳ ಬೇಕ್ರಿ ಮೇಡಮ್. ನೀವು ಅವ್ರಿಗೆ ವೋಟ್ ಮಾಡ್ತಾ ಇದ್ರಾ ಯಾವಾಗ್ಲೂ? ಓಟ್ ಇದ್ದರೆ ಮಾಡಿದ್ರಿ ಮೇಡಮ್, ನಾನು ಓಟ್ ಮಾಡಿದ್ರಿ. ನಿಮ್ಮ ಮನೆಯವ್ರ ಸಪೋರ್ಟ್ ಎಲ್ಲ ಅವ್ರಿಗೆನಾ? ಗಿಲ್ಲಿದ ಬಡವ ರೈತರ ಮಗ ರೀ ಮೇಡಮ್ ಅವ. ನಾವು ರೈತರ ಮಗ ರೀ ನಾವು, ಹಿಂಗಾಗಿ ಅವ ಬಹಳ ಚಲೋ ಆಡಿದಾರೆ ಮೇಡಮ್. ಅವ ಚೆನ್ನಾಗಿ ಆಡಿದ್ದಾರೆ. ಇಷ್ಟೇ ಓಟ್ ತಗೋಬೇಕಂದ್ರೆ ಬಾಳ ಬೇಕ್ರಿ ಮೇಡಮ್. 40 ಕೋಟಿ ಜನಕ್ಕೆ ತಗೋಬೇಕಂದ್ರೆ ಕೋಟಿ ಬೇಕಂದ್ರೆ ಮೇಡಮ್. ಫ್ಯಾನ್ಸ್ ಲೆವೆಲ್ ಬೇರೆ ಲೆವೆಲ್ ಅಲ್ಲೇ ಕ್ರಿಯೇಟ್ ಆಗಿದ್ದಾರಲ್ಲ. ಮೊನ್ನೆ ಒಂದು ಬ್ಯಾನರ್ ಆಗ್ಬಿಟ್ಟು ಮಾಡಿದ್ದಾರೆ ಮೇಡಮ್. ನಾನು ಅದನ್ನ ಊರಾಗೆ ನಂಗೆ ಸ್ವಲ್ಪ ಆರಾಮಿಲ್ಲ ಆಗ್ಲಿಲ್ಲ ಮೇಡಮ್. ನಾಳೆ ಒಂದು ಬ್ಯಾನರ್ ಹಾಕಿದ್ರು ನನ್ನ ಆಟೋಗೆ ನಾನು. ಓಕೆ ಧನ್ಯವಾದ ನಾಗರಾಜ್ ಅವರೇ ಕಾಲ್ ಮಾಡಿದ್ದಕ್ಕಾಗಿ ಪಬ್ಲಿಕ್ ಟಿವಿಗೆ.